ಅತ್ತೆ ನೋಡಿದ್ರಾ, ನೀವು ಮಾವ ಬರೋದಿಲ್ಲ, ಅವ್ರಿಗೆ ನಾಚಿಕೆ ಸ್ವಭಾವ ಅಂತಿದ್ರಿ. ಆದ್ರೆ ಅವ್ರಿಗೆ ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ಇರೋದಕ್ಕಾಗೋದೇ ಇಲ್ಲ. ನಿಮ್ಮ ಮಗ ಕರೆದ ತಕ್ಷಣ ನಾಚಿಕೆ ಎಲ್ಲ ಊರಿಂದ ಆಚಿಕೆ ಅನ್ನೋ ಹಾಗೆ ಬಂದ್ರು. ನಿಮ್ಮಿಬ್ರು ಜೋಡಿ ಸೂಪರ್ ಅತ್ತೆ. ಮೇಡಮ್ ಅವರೇ, ಹೀಗೆ ಮಾತಾಡ್ತಾನೆ ಇರ್ತೀರೋ ಇಲ್ಲ ಅಪ್ಪ ಅವನ ಕೈಲಿ ಆರ ಬದಲಾಯಿಸ್ತಿರೋ? ಸಾರಿ ಗೌಡ್ರೆ, ಅತ್ತೆ ಮಾವನ್ ನೋಡಿದ ಸಂತೋಷದಲ್ಲಿ ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಮಾವ, ನೀವ್ಯಾಕೆ ಅಲ್ಲಿ ನಿಂತಿದ್ದೀರಾ? ಬನ್ನಿ, ಅತ್ತೆ ಪಕ್ಕ ನಿಂತ್ಕೊಳ್ಳಿ, ಬನ್ನಿ. ಮಾವ, ಮಾವ ಬನ್ನಿ, ಹಿಂದೆ ಬನ್ನಿ, ನಿಂತ್ಕೊಳ್ಳಿ. ವಾ, ಇದು ಇದು ಜೋಡಿ ಅಂದ್ರೆ. ಗೌಡ್ರೆ, ಹಾರ ತಗೊಂಬನ್ನಿ. ಒಂದು ನಿಮಿಷ. ಮಾವ ತಗೊಳ್ಳಿ. ಅತ್ತೆ, ಇದನ್ನ ನಿಮ್ಮ ಕೈಯಾರ ಮಾವನ ಕೊರಳಿಗೆ ಹಾಕ್ತೀರಾ? ಯಾಕವ ಹಿಂಗೆ ಬಿಡಿಸ್ಬಿಟ್ಟೆ? ತಗ. ಗೌಡ್ರೆ, ಅದು 23 ವರ್ಷ ಆದ್ಮೇಲೆ ಮತ್ತೆ ಮಾವನ್ ಪಕ್ಕ ಮದುಮಗಳ ಹಾಗೆ ನಿಂತಿದಾರಲ್ಲ, ಆ ಶಾಕ್ಗೆ ಪಾಪ ಹಾರ ಬೀಳ್ತಿದ್ದಾರೆ ಅಲ್ವಾ ಅತ್ತೆ? ಮಗ ರಂಗೇಗೌಡ, ಈ ಆರ ಹಾಕೋದೆಲ್ಲ ಬೇಡ ಅನಿಸ್ತದೆ ಕಣ್ಣ. ನಾನು ಹೇಳಿಲ್ವಾ ಇದಕ್ಕೆಲ್ಲ ಇವಳು ಒಪ್ಕೊಳಕ್ಕಿಲ್ಲ ಅಂತ? ನಾವು ಯಜಮಾನ, ನೀವು ಹೊಸಿ ಸುಮ್ಕೆರು, ನನಗೂ ಗೊತ್ತು. ವಾ, ಹಂಗಿದ್ರು ನೀನು ಲಗ್ನ ಆಗಿದ್ದ ದಿವಸ ತಾನೇ. ಅಲ್ಲದೆ ಯಾರಿಗೂ ಮೋಸ ಮಾಡಿಲ್ಲ, ನಾವೆಲ್ಲರೂ ಜೊತೆನಾಗಿ ಸಂತೋಷವಾಗಿದ್ದೀವಿ ಅನ್ನೋದನ್ನು ಸಾಬೀತು ಮಾಡಬೇಕು ಅಂತ ಐಸು ಮೇಡಮ್ ಅವ್ರ ತವ ಕೇಳ್ಕೊಂಡಂತೆ ಇದೇ ಸರಿಯಾದ ಟೈಮ್ ಅಂದ್ಕೊಂಡು ಹಾರ ಹಾಕ್ಬಿಡವ. ಹೌದು ಅತ್ತೆ, ಅದೇ ನನ್ನ ಆಸೆ ಕೂಡ. ಅಷ್ಟೇ ಅಲ್ಲ, ಜನಗಳ ಆಸೆನೂ ಅದೇನೆ ಅಲ್ವೇನ್ರಪ್ಪ? ಹೌದು ಹೌದು. ಚಿಕ್ಕಮ್ಮವ್ರು ಹೇಳ್ತಾ ಇರೋದು ಸರಿನೇ ಐತೆ. ದೊಡ್ಡ ಯಜಮಾನರು ದೊಡ್ಡವರು ಆರ ಬದಲಾಯಿಸ್ಕೊ. ಹೌದು ಹೌದು, ಬದಲಾಯಿಸ್ಕೋಬೇಕು ಬದಲಾಯಿಸ್ಕೋಬೇಕು. ನೋಡಿದ್ರ ಅತ್ತೆ, ನೀವು ಆಸೆ ಪಟ್ಟಂಗೆ ಆಗ್ತಾ ಇದೆ. ಮಾವ ಏನು ಹಾಗೆ ನೋಡ್ತಾ ನಿಂತ್ಬಿಟ್ರಿ? ನಾಚ್ಕೋತಾ ಇದ್ದಾರೆ, ನೀವೇ ಮೊದಲು ಹಾರ ಹಾಕಿ.